ಈಗ ನೀವು ಫುಡ್ ಇಲ್ಲವರಲ್ಲ, ಹ್ಮ್ ಮಾಡ್ತೀರಾ? ಸ್ಪೆಷಲ್ ಫುಡ್ ಎಲ್ಲ ಮಾಡ್ತೀರಾ? ಮನೆಯಲ್ಲ ಹ್ಮ್. ನೆವರ್ ಮುಟ್ಟದೇ ಇಲ್ಲ. ನೋ, ಯಾಕಂದ್ರೆ ನನ್ನ ಮನೆಯಲ್ಲಿ ಅಮ್ಮ ಮಾತ್ರ, ಹ್ಮ್. ಅಮ್ಮ ಮಾತ್ರ. ಹೋಗೋದೇ ಇಲ್ಲ ಅಟ್ಟಿಲಿಗೆ? ಅಲ್ಲ ಅಲ್ಲ ಅಲ್ಲ, ಅಟಿಲ್ ತಕೊಂಡೆ ನೋಡ್ಲಿಕ್ಕಿಲ್ಲ. ಹೌದಾ? ಆ ಸೈಡ್ ಅಲ್ಲಿ ಎಂತ ಇದೆ ಅಂತ ನೋಡ್ಲಿಕ್ಕಿಲ್ಲ. ಹೋಗುದು ಒಂದಕ್ಕೆ ಹ್ಮ್. ತಿಂದ ಮೇಲೆ ಬಟ್ಲು ತೊಳೆದಿಡ್ಲಿಕ್ಕೆ ಎಷ್ಟು ಮಾತ್ರ. ಅದು ಅಮ್ಮ ಅಷ್ಟು ಬೈದದಕ್ಕೆ ಮಾತ್ರ ಬಟ್ಲು ತೊಳೆದಿಡೋದು, ಇಲ್ಲದ್ರೆ ಅದು ಕೂಡ ಇಲ್ಲ. ಅಂದ್ರೆ ನೀವು ಫುಡ್ ಮಾಡೋದು ಕಲ್ತೇ ಇಲ್ವಾ? ಕಲ್ತಿದ್ದೇನೆ, ಎಲ್ಲ ಫುಡ್ ಬರುತ್ತೆ. ಇವಾಗ 2 years ದುಬೈಲಿರುವಾಗ ನಾನೇ ದುಡಿಬೇಕು, ನಾನೇ ಮಾಡ್ಬೇಕು, ನಾನೇ ತಿನ್ಬೇಕಲ್ಲ. ಸೊ ಆಗ ಮಾಡ್ತಿದ್ದೆ, ಹಾಗೆಂತಲ್ಲ, ಬರುದೇ ಇಲ್ಲ ಅಂತಲ್ಲ, ಎಲ್ಲ ಬರ್ತದೆ. ಇಲ್ಲಿ ಅಮ್ಮ ಇದ್ದಾರೆ ಅಂತ? ಇಲ್ಲಿ ಅಮ್ಮ ಇದ್ದಾರೆ, ಯಾಕೆ ಮಾಡ್ಬೇಕು ಸುಮ್ಮನೆ? ಅವ್ರು ಮಾಡುವಾಗ ನಾನು ಎಂತಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ಅದು ಮಾಡುದು ಇದು ಮತ್ತೆ ಅದ್ರಲ್ಲಿ ಅದು ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ. ನಾನು ಯಾರಿಗೂ ಸಹ ಹೇಳುದಿಲ್ಲ ನಿಮ್ಮದು ಉಪ್ಪು ಕಡಿಮೆ ಆಗಿದೆ, ಖಾರ ಕಡಿಮೆ. ನೀವು ನನ್ಗೆ ಹೇಳಿದ್ರೆ ವೆಚ್ಚ ಆಗುದಿಲ್ಲ ನನಗೆ, ಅದಕ್ಕೆ ಹೇಳುದಿಲ್ಲ, ಮಾಡುದಿಲ್ಲ. ಮಾಡಿಡೋದು ತಿಂತೇನೆ, ಅದ್ರಲ್ಲಿ ಎಂತ ಸಹ ಕೊರತೆ ಹೇಳುದಿಲ್ಲ. ಹೇಳಿದ್ರೆ ಮತ್ತೆ ಬೈತಾರೆ, ಸುಮ್ಮನೆ ಯಾಕೆ ಹೇಳುದು? ನಿನಗೆ ಇಲ್ಲಿ ಮಾಡಿ ಹಾಕುದೇ ಜಾಸ್ತಿ, ನಾಯಿ ಸಹ ಮಾತಾಡದೆ ತಿಂತದೆ, ನಿನ್ಗೆ ತಿನ್ಲಿಕ್ಕೆ ಸಣ್ಣ ಅಂತ ಹೇಳಿದ್ರೆ ಮತ್ತೆ ಎಂತ ಮಾಡುದು? ಹಾಗೆ ತಿನ್ನುದು ಅಷ್ಟೇ. ಮತ್ತೆ ಬೇರೆ ಎಂತ ಇಲ್ಲ. ಯಾವ್ದು ಫೇವರೇಟ್ ಫುಡ್? ಅಂದ್ರೆ ಫೇವರೇಟ್ ಅಲ್ಲಿ ಯಾವ್ದು ನಿಮಗೆ? ರೈಸ್ ಇಸ್ ಮೈ ಫೇವ್ರೇಟ್. ರೈಸ್ ಐಟಮ್ ನೀವು ನಿನ್ನೆದು ಕೊಟ್ರು ಗಂಜಿ ನಾನು ತಿಂತೇನೆ. ರೈಸ್ ಅಂದ್ರೆ ನನ್ಗೆ ಎಲ್ಲ ಕಡೆ ಹೋದಾಗ, ವೆಜ್ ನಾನ್ ವೆಜ್ ನೀವು? ಪ್ಯೂರ್ ನಾನ್ ವೆಜ್. ನನ್ಗೆ ಎಲ್ಲ ಕಡೆ ಹೋದಾಗ, ಇಲ್ಲ ನಾನು ಮಂಡೇ ಮತ್ತೆ ಥರ್ಸ್ಡೇ ತಿನ್ನಲ್ಲ, ಯಾಕಂದ್ರೆ ನೀವು ಆಫರ್ ಮಾಡಿದ್ರೆ ಇವತ್ತು ತಿನ್ಲಿಕ್ಕೆ ಆಗುದಿಲ್ಲ ನನಗೆ, ಅದಕ್ಕೆ ಹೇಳೋದು. ಸೊ ಆಮೇಲೆ ನಾನು ಎಲ್ಲ ಕಡೆ ಹೋಗ್ತೇನಲ್ಲ, ಹೋದಲ್ಲಿ ಎಲ್ಲ ಕಡೆ ರೈಸೇ ತಿನ್ನೋದು. ಮತ್ತೆ ಎಲ್ಲಿ ನಾನೀಗ ಡಯಟಿಷಿಯನ್ ಹೀಗೆಲ್ಲ ಫಾಲೋ ಮಾಡಿದ ಕೂಡಲೇ ಅವ್ರು ಹೇಳ್ತಾರೆ ರೈಸ್ ಕಟ್, ಗ್ಲೂಟೆನ್ ಕಟ್ ಅಂತ ಹೇಳಿದ್ರು ಸಹ ನಾನು ಮಾಡ್ತೇನೆ. ಮೈದಾ ತಿನ್ನಲ್ಲ, ಬೇಕಾದ್ರೆ ಶುಗರ್ ಕಟ್ ಅಂತ ಹೇಳಿದ್ರು ಸಹ ನಾನು ಮಾಡ್ತೇನೆ. ರೈಸ್ ಕಟ್ ಅದು ನನ್ಗಾಗಲ್ಲ, ಅದೇ ಮಸ್ಟ್ ಅಲ್ಲ, ಅದು ಮಸ್ಟ್ ನನ್ಗೆ ಎಷ್ಟು ಕಡೆ. ಮೊನ್ನೆ ಲಾಸ್ಟ್ ಒಂದು 2 months ಮೊದಲು ನಾನೊಂದು ತಲೆ ಸುತ್ತಾ ಉಂಟು ಅಂತೇಳಿ ಚೆಕಪ್ಗೆ ಹೋದೆ, ಯಾಕೆ ಅಂತ ನೋಡ್ಲಿಕ್ಕೆ. ಸೊ ಡಾಕ್ಟರ್ ಹೇಳಿದ್ರು ಇಟ್ಸ್ ಅ ಬಾರ್ಡರ್ ಲೈನ್ ಶುಗರ್, ನೀನು ಸ್ವಲ್ಪ ಜಾಗೃತಿ ಆಗ್ಬೇಕು, ರೈಸ್ ಕಟ್ ಅಂತ ಹೇಳಿದ್ರು. ಶುಗರ್ ಬಂದ್ರು ಪರವಾಗಿಲ್ಲ ಅಂತ ಹೇಳಿ ಬಿರಿಯಾನಿ ತಿಂದೆ ಮಧ್ಯಾಹ್ನ, ಚೆಕಪ್ ಮಾಡಿ ಬಂದು. ಬಿಕಾಸ್ ನನ್ಗೆ ಅದನ್ನು ಸ್ಟಾಪ್ ಮಾಡ್ಬೇಕು ಅಂತ ಪ್ಲಾನ್ಸ್ ಬರುದೇ ಇಲ್ಲ. ಇನ್ ಕೇಸ್ ನನ್ನ ಮನಸ್ಸಲ್ಲಿ ನಾನು ಡಿಸೈಡ್ ಮಾಡಿದ್ರೆ 1 ತಿಂಗಳು ನಾನು ಎಂತ ತಿನ್ನಲ್ಲ, ನಾನು ಸಲಾಡ್ಸ್, ಬಾಯ್ಲ್ಡ್ ಎಗ್ ಇದ್ರಲ್ಲೇ ಇರ್ತೇನೆ ಅಂತ ನಾನು ಮನಸ್ಸಿಗೆ ತಗೊಂಡ್ರೆ ತಗೋತೇನೆ. ಬಟ್ ಐದರ್ ಯಾರಾದ್ರೂ ನಂಗೆ ಫೋರ್ಸ್ ಮಾಡಿದ್ರೆ ಬಂದು ನೋ ನಾನು ತಿಂತೇನೆ ಹೇಳ್ಬಾರ್ದು. ನಂಗೆ ಡಾಕ್ಟರ್ ಹೇಳಿದ್ರು ಇಟ್ಸ್ ಅ ಬಾರ್ಡರ್ ಲೈನ್ ಶುಗರ್, ಯು ಹ್ಯಾವ್ ಟು ಕಟ್ ಯುವರ್ ರೈಸ್ ಅಂದ್ರು. ಯು ಹ್ಯಾವ್ ಟು ಕಟ್ ಯುವರ್ ಶುಗರ್ ಅಂಡ್ ಯು ಹ್ಯಾವ್ ಟು ಕಟ್ ಯುವರ್ ರೈಸ್ ಅಂದ್ರೆ. ಅಲ್ಲಿ ನಾನು ಹೇಳಿದೆ ಇಲ್ಲ, ನಾನು ಹೇಳಿದೆ ಐ ಹ್ಯಾವ್ ಟು ಕಟ್ ಗ್ಲೂಟನ್ ಆಲ್ಸೋ, ರೈಟ್? ಗ್ಲೂಟನ್ ಆಲ್ಸೋ ಅಂದ್ರು ಅವರು. ಸೊ ಮೈದಾ ಆಬ್ವಿಯಸ್ಲಿ ನಾನು ತಿನ್ನೋದಿಲ್ಲ, ಪರೋಟ ಎಲ್ಲ ತುಂಬಾ ಲೈಕ್ಸ್ ಅಲ್ಲ, ಮತ್ತೆ ಇನ್ನು ಸ್ವೀಟ್ಸ್ ತುಂಬಾ ಎಂತ ಅಲ್ಲ. ಬಟ್ ರೈಸ್ ಕಟ್ ಮಾಡು ಅಂತ ಹೇಳಿದ್ರು, ಬೇಡ ನಂಗೆ ಶುಗರ್ ಬಂದ್ರು ಪರವಾಗಿಲ್ಲ, ನಾನು ರೈಸ್ ತಿಂತೇನೆ ಅಂತ. ಓಕೆ ಡಾಕ್ಟ್ರೇ ಬೇಡ ಕಟ್ಟ, ಅಲ್ಲಿಗೆ ಮುಗೀತು. ಮಮ್ಮಿ ಹತ್ರ ಹೇಳಿದೆ, ಮಮ್ಮಿ ಹೇಳಿದ್ರು ಇಲ್ಲಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡುವ, ಅದು ಅಲ್ಲಿ ಡಾಕ್ಟರ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು ಹೇಳಿದ್ರು. ಇಲ್ಲಿ ಹೋದ್ರು ಸಹ ಡಾಕ್ಟರ್ ಅದೇ ಹೇಳ್ತಾರಾ? ಸೊ ಅದಕ್ಕೆ ಮಮ್ಮಿ ಹತ್ರ ಹೇಳಿದೆ, ಅವರಿಗೆ ಮರಲ್ಲ ಅಂತೇಳಿ ನನಗೆ ಬರಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಲ್ಲಿಗೆ ಮುಗೀತು, ಖತಮ್. ಮತ್ತೆ ಅದ್ರ ವಿಷಯ ಎಲ್ಲ. ಅಂದ್ರೆ ಚಿಕನ್ ಅಲ್ಲೆಲ್ಲ ಫೇವರೇಟ್ ಫುಡ್ ಅಂತ ಇರುತ್ತೆ, ಅದೇ ಯಾವ್ದಿಲ್ಲ ನಿಮಗೆ? ಚಿಕನ್ ಇಲ್ಲ, ನನ್ಗೆ ಗ್ರಿಲ್, ಅಲ್ಫಾಮ್, ಟಿಕ್ಕಾ, ಸೊ ಈ ಪ್ರೊಸೀಜರ್. ಅದು ಮಟನ್ ಇಲ್ಲ, ಕಡಿಮೆ. ಮಟನ್ ಇಲ್ಲ, ಮಟನ್ ಇದಿಲ್ಲ. ಅಂಡ್ ಸೀ ಫುಡ್ ಅಲ್ಲಿ ಪ್ರಾನ್ಸ್, ಸ್ಕ್ವಿಡ್ ಅದು ಮಾತ್ರ. ಇಲ್ಲ ಅದೆಲ್ಲ ತುಂಬಾ ಲೈಕ್ಸ್ ಇಲ್ಲ, ಮಾಡಿದ್ರೆ ತಿಂತೇನೆ, ಬೇರೆ ವಿಧಿ ಇಲ್ಲ. ಬಟ್ ಲೈಕ್ಸ್ ಅಂತ ಹೇಳಿದ್ರೆ ಸ್ಕ್ವಿಡ್, ಪ್ರಾನ್ಸ್, ಸೊ ಈ ತರ ಐಟಮ್ಸ್. ಅದು ಬಿಟ್ಟ ಚಿಕನ್ ಇಸ್ ಹೆವನ್. ಚಿಕನ್ ನಂತರ ಬೇರೆ ಎಂತ ಇಲ್ಲ. ಬಟ್ ಮೊದ್ಲೆಲ್ಲ ಅಂತೆ ಐಸ್ ಕ್ರೀಮ್ ಕೊಟ್ರು ನನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಈಸಿ ಆಗ್ತಿತ್ತಂತೆ ಹೇಳ್ತಾರೆ ಆರ್ಟಿಸ್ಟ್ಗಳು. ಮೊನ್ನೆ ರೀಸೆಂಟ್ಲಿ ಒಂದು ನನ್ನ ಕ್ಲೋಸೆಸ್ಟ್ ಆರ್ಟಿಸ್ಟ್ ಸಿಕ್ಕಿ ಹೇಳ್ತಾರೆ, ಈ ಮೊಲೆಗೆ ಎಲ್ಲಿ ಒಪ್ಪನಾಗ ಐಸ್ ಕ್ರೀಮ್ ಕೊರಂಡ ಮೊಲೆನ್ ಕಿಡ್ನಾಪ್ ಮಲ್ದೊಲಿ ಏಪನೆ ಅಂತ ಹೇಳಿ ಎಲ್ಲರ ಹತ್ರ ನಾನು ಅದೇ ಕೇಳ್ತಿದ್ದಾನಂತೆ. ಪರ್ಟಿಕ್ಯುಲರ್ಲಿ ನೀವು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗದಾ, ನನ್ಗೆ ಐಸ್ ಕ್ರೀಮ್ ತನ್ನಿ ಅಂತ ಹೇಳಿ. ಸೊ ಆ ಪ್ಯಾಟರ್ನ್ ಇತ್ತು ನನಗೆ, ಐಸ್ ಕ್ರೀಮ್ ಲವರ್ ಅವಾಗ, ಚಿಕ್ಕದಿರುವಾಗ. ಇವಾಗ ಇಲ್ಲ, ಇವಾಗ ಚಿಕನ್. ಕಿಡ್ನಾಪ್ ಮಾಡ್ಲಿಕ್ಕೆ ಒಂದು ವೇ ಚಾಯ್, ಐದರ್ ಒಂದು ಇದು ಚಿಕನ್. ಚಾಯ್ ಲವರ್. ಮನೇಲಿದ್ರೆ ಕಡಿಮೆ, ಮನೇಲಂದ್ರೆ ಮಮ್ಮಿ ಬೈತಾರೆ ಎಷ್ಟು ಚಾ ಮಾಡಿ ಕೊಡುದು ನಿಮ್ಗೆ ಅಂತ ಹೇಳಿ. ಇಲ್ಲ ಮನೇಲಿದ್ರೆ ಕಾಫಿ, ಅದಾದ್ರೆ ನಾನೇ ಬ್ಲ್ಯಾಕ್ ಕಾಫಿ ಮಾಡ್ತೇನೆ ವಿದೌಟ್ ಶುಗರ್. ಅದು ಬಿಟ್ರೆ ನನ್ಗೆ ಹೊರಗೆ ಹೋದ್ರೆ ಎಷ್ಟು ಅಂತೇಳಿ ಅದಕ್ಕೆ ಲೆಕ್ಕ ಇಲ್ಲ. ಅನ್ಲಿಮಿಟೆಡ್.
ಹೋಗ್ತಾ ಇರ್ತದೆ. ಹೋಗ್ತಾ ಇರ್ತದೆ. ಅದು ಜಾಸ್ತಿ ಅಡಿಕ್ಷನ್ ಆದದ್ದು ನನಗೆ ದುಬೈಯಲ್ಲಿ. ಅಲ್ಲಿ ಸಹ ಹಾಗೆ ಚಾಯ್ ಅವಾಗ ಆಫೀಸ್ ಬಾಯ್ ತಂದು ಕೊಡ್ತಿದ್ರು, ಕುಡ್ದು ಅದು ಅಂದ್ರೆ ಬ್ಲಾಕ್ ಟೀ ಅಲ್ಲ, ಬ್ಲಾಕ್ ಟೀ ಜಾಸ್ತಿ. ಮತ್ತೆ ಇಲ್ಲಿ ಒಂದೊಂದ್ಸಲ ವಿಧಿ ಇಲ್ಲ, ಪ್ರೋಗ್ರಾಮ್ ಆಗುವಾಗೆಲ್ಲ ಕೊಡುದದೇ ಅಲ್ಲ ಹಾಲ್ನ ಚಾಲ. ಅದೇ ಹೋಗಿ ಯಾವ್ದಾದ್ರು ಓಕೆ, ಚಾಯ್ ಅಂತ ಬರ್ದು ನೀರು ಕೊಟ್ಟರು ಕುಡಿತೇನೆ. ಹಾಗೆ ಅದು ಕುಡಿತೇನಾ, ಅದೆಲ್ಲ ಖುಷಿ. ಒಂಥರ ಲೈಫಲ್ಲಿ ಕೆಲವರು ತಿನ್ನುದಿಲ್ಲ, ಡಯಟ್ ಫಾಲೋ ಮಾಡ್ತಾರೆ, ಅಂಡ್ ಹೆಲ್ದಿ ಪ್ರೋಟೀನ್ಸ್, ಕ್ಯಾಲರೀಸ್ ಕಡಿಮೆ ಇರಬೇಕು, ಕಾರ್ಬ್ಸ್ ಹಾಗೆ ಹೀಗೆ ಅಂತೇಳಿ ಮೇಂಟೈನ್ ಮಾಡಿ ತಿಂತಾರೆ. ಸೊ ನಮ್ಗೆ ಮೇಂಟೈನ್ ಮಾಡ್ಲಿಕ್ಕೆ ಸಣ್ಣದಿರುವಾಗ ಕಲಿಸ್ಲಿಲ್ಲ. ನಮ್ಗೆ ಎಂತ ಮಾಡಿದ್ರು, ಊಟ ಹಾಕಿದ್ರು ತಿನ್ನಿ, ದೋಸೆ ಹಾಕಿದ್ರು ತಿನ್ನಿ, ಅಷ್ಟೇ ಕೊಡ್ತಿದ್ದದ್ದು. ಈಗ ನಮ್ಮ ಹತ್ರ ನೀವು ಇಷ್ಟೇ ಕ್ಯಾಲರೀಸ್ ಇದು ತಿನ್ಬೇಕು, ಇಷ್ಟೇ ತಿನ್ಬೇಕು, ನಂಗೆ ಆಗುದಿಲ್ಲ. ನಾನು ಆಕ್ಚುಲಿ ಕೆಲವರು ಒಂದು ಇಷ್ಟು ಸಲಾಡ್ ಹಾಕಿ, ಇಷ್ಟು ಸ್ವಲ್ಪ ರೈಸ್ ಹಾಕಿ ಎಲ್ಲ ತಿನ್ನೋದು ನೋಡಿದ್ದೇನೆ. ಅದು ಆ ವೆಯ್ಟ್ ಚೆಕ್ ಮಾಡೋದು ಇದಿದೆ ಅಲ್ಲ, ಫುಡ್ ಇದು ವೆಯ್ಟ್ ಚೆಕ್ ಮಾಡ್ತಾರಲ್ಲ, ಅದ್ರಲ್ಲಿ ಮಾಡಿ ತಿನ್ನುವರ ನೋಡಿದ್ದೇನೆ. ಅವ್ರು 20 ದಿನ ತಿಂದು ಆಸ್ಪತ್ರೆಯಲ್ಲಿ ಆದದ್ದು ನೋಡಿದ್ದೇನೆ. ಅದ್ರ ನಂತರ ನಾನ್ ಡಿಸೈಡ್ ಮಾಡಿದೆ, ನೋ ಫಾರ್ ದಟ್ ನೋ, ನನ್ಗೆ ಏನ್ ಬೇಕು ನಾನು ಅದನ್ನು ಖುಷಿ ಪಟ್ಟು ತಿಂತೇನೆ. ವೆಯ್ಟ್ ಕಡಿಮೆ ಆಗ್ಬೇಕಾ, ವರ್ಕೌಟ್ ಮಾಡ್ಬೇಕಾ, ಮಾಡ್ತೇನೆ. ಅದು ನನ್ಗೆ ಮನಸ್ಸಲ್ಲಿ ಬರ್ಬೇಕು ಆಗ ಮಾಡ್ತೇನೆ. ಇಲ್ಲಾದ್ರೆ ನೀವು ಬಂದು ಹೇಳಿ ನೀವು ವರ್ಕೌಟ್ ಮಾಡಿ ಸ್ವಲ್ಪ ಸಪುರ ಆಗ್ಬೇಕು ಅಂತ ಹೇಳಿದ್ರೆ ನೋ. ನನ್ಗೆ ಯಾವಾಗ ಬೇಕು ಫುಡ್ ತಿನ್ನುದಿಲ್ಲ ಅಂತ ನಾನು ತಿನ್ನುದಿಲ್ಲ. ನಾನು ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ವರ್ಕೌಟ್, ಇಟ್ಸ್ ಮೈ ಬಾಡಿ. ನನಗೆ ನಾನು ಆಕ್ಟಿವ್ ಇದ್ದೇನೆ ಅಂತ ನನಗೆ ಗೊತ್ತುಂಟು. ನಾನು ಕನ್ನಡಿ ಮುಂದೆ ನಿಲ್ಲುವಾಗ ನಾನು ಹೇಗೆ ಕಾಣ್ತೇನೆ ಅಂತ ನಂಗೆ ಗೊತ್ತುಂಟು. ನನ್ನ ಬಾಡಿಯಿಂದ ನನ್ಗೆ ಎಂತ ತೆಗಿಬೇಕು ಅಂತ ಅನ್ಸ್ಲಿಲ್ಲ ಅಂತ ಹೇಳಿದ್ರೆ, ವೈ ಶುಡ್ ಐ ಡೂ ದೀಸ್ ಆಲ್ ಥಿಂಗ್ಸ್ ಟು ಮೀ? ನಾನು ಅದಕ್ಕೆ ಅದನ್ನು ಮಾಡಲ್ಲ. ಇಫ್ ಇನ್ ಕೇಸ್ ನಾನು ಎಲ್ಲರನ್ನು ಹೇಳ್ತೀನಿ, ಎಲ್ರಿಗೂ ಅವ್ರವ್ರದ್ದೇ ಆದ ಬ್ಯೂಟಿ ಇದೆ. ಎಲ್ಲರೂ ನೋಡ್ಲಿಕ್ಕೆ ಚಂದ, ಯಾರನ್ನು ನೀವು ಚಂದ ಇಲ್ಲ, ನೀವು ಸಪುರ, ನೀವು ಕಪ್ಪು, ನೀವು ಅದು ಇದು ನಾನು ಹೇಳಲಿಕ್ಕೆ ಹೋಗುದೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದ್ರೆ ಇನ್ ದೇರ್ ಓನ್ ವೇ, ಅವರ ರೀತಿಯಲ್ಲಿ ಅವರ ಹಾದಿಯಲ್ಲಿ ಅವರು ಚಂದವೇ. ಅವರವರಿಗೆ ದೇವರು ಕೊಟ್ಟ ಒಂದೊಂದು ಬೇರೆ ಬೇರೆ ರೂಪ ಉಂಟು. ಹಾಗೆ ಎಲ್ಲರಿಗೂ ಒಂದೇ ಟ್ಯಾಲೆಂಟ್ ಇರುವುದಿಲ್ಲ. ನಿಮ್ಗೆ ಹೋಸ್ಟ್ ಮಾಡುವ ಟ್ಯಾಲೆಂಟ್ ಉಂಟು, ನನ್ಗೆ ಆಕ್ಟ್ ಮಾಡುವ ಟ್ಯಾಲೆಂಟ್ ಉಂಟು, ಅವರಿಗೆ ಕ್ಯಾಮೆರಾ ಹಿಡಿಯುವ ಟ್ಯಾಲೆಂಟ್ ಉಂಟು. ಸೊ ಅದನ್ನ ನಾವು ರೆಪ್ಲಿಕಾ ನಾವು ಮಾಡ್ಬೋದು, ಅವರನ್ನ ತೆಗೆದು ರಿಪ್ಲೇಸ್ಮೆಂಟ್ಗೆ ಅಂತೇಳಿ ಒಬ್ಬರನ್ನ ಅಲ್ಲಿ ತಗೊಂಡು ಬಂದು ಕೂರಿಸ್ಬೋದು. ಬಟ್ ದ ಸೇಮ್ ಅಜ್ಜು ಸಿಗಲ್ಲ. ಸೊ ದಟ್ ಇಸ್ ಅ ಡಿಫ್ರೆಂಟ್. ಎಲ್ರಿಗೂ ಅವ್ರವ್ರ ವೇ ಆಗಿರೋಂಥ ಟ್ಯಾಲೆಂಟ್ ಉಂಟು, ಬ್ಯೂಟಿ ಉಂಟು. ನಾವು ಯಾರು ಅಲ್ಲ ಹೇಳಿ ನೀವು ಇದು ಮಾಡಿ, ನಿಮ್ಗೆ ಇಷ್ಟಾಗಿ ನೀವು ವರ್ಕೌಟ್ ಮಾಡ್ತೀರಾ, ನಿಮ್ಗೆ ಇಷ್ಟಾಗಿ ನೀವು ಬೆಳ್ಳಗಾಗ್ಬೇಕು ಅಂತ ನೋಡ್ತೀರಾ, ನಿಮಗೆ ಇಷ್ಟಾಗಿ ನೀವು ಏನಾದ್ರೂ ಹೇರ್ ಸ್ಟೈಲ್ ಗ್ರೋಮಿಂಗ್ ಮಾಡ್ಬೇಕು ಅಂತ ನೋಡ್ತೀರಾ, ಓಕೆ. ಅದರ್ವೈಸ್ ನಾನು ನಿಮ್ಮನ್ನ ಹೇಳಿ ನೀವೊಂಚೂರು ಚೇಂಜ್ ಆಗ್ಬೇಕು, ನೀವೊಂಚೂರು ಬಚ್ಚಬೇಕು, ನಾನು ಯಾರು? ನಾನು ನಿಮ್ಮ ಅಮ್ಮವಾ, ನಿಮ್ಮ ಅಪ್ಪವಾ? ಅವರಿಗೆ ಒಂದು ಸ್ವಲ್ಪ ಹೇಳುವಂತ ರೈಟ್ಸ್ ಇದೆ. ಬಿಕಾಸ್ ಅವರು ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ, ನಿಮ್ಮನ್ನ ಬೆಳೆಸಿದ್ದಾರೆ, ನಿಮ್ಮನ್ನ ರೂಪಿಸಿದ್ದಾರೆ. ನಾನು ಯಾರು ಅಲ್ಲ. ಈವನ್ ದೋ ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ನಿಮ್ಗೆ ಹೇಳುವಂತ ಯಾವ ರೈಟ್ಸ್ ಕೂಡ ಇಲ್ಲ. ನೀವು ಚೇಂಜ್ ನಿಮ್ಮನ್ನ ಮಾಡ್ಕೊಳ್ಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮ ಹೇಳಿ ಆದ್ರೂ ನೀವು ನಿಮ್ಮನ್ನ ಚೇಂಜ್ ಮಾಡ್ಬೇಕು ಅಷ್ಟೇ. ಅದು ಬಿಟ್ಟು ಇನ್ನೊಬ್ರು ನಾವು ಬಂದು ಅವ್ರನ್ನ ಚೇಂಜ್ ಮಾಡ್ತೇವೆ, ನಾವು ಅವ್ರನ್ನ ಗ್ರೋಮ್ ಮಾಡ್ತೇವೆ, ನಾವು ಅವರ ಕ್ಯಾರೆಕ್ಟರ್ನ ನಾವು ಪೊಲೈಟ್ ಮಾಡ್ತೇವೆ, ಅವ್ರು ರೂಡ್ ಇದ್ದಾರೆ. ನೋ, ದೇರ್ ಓನ್ ವೇ, ದೇ ಆಲ್ ಆರ್ ಬ್ಯೂಟಿಫುಲ್. ಸೊ ನಾವೇನು ಅಲ್ಲ. ಸೊ ಅದನ್ನು ಎಲ್ಲರೂ ತಿಳ್ಕೊಂಡ್ರೆ ಇಡೀ ನಮ್ಮ ಒಂದು ಪ್ರಪಂಚ ಉಂಟಲ್ಲ, ಯೂನಿವರ್ಸ್ ಉಂಟಲ್ಲ, ಅದು ಚಂದದಲ್ಲಿ ಹೋಗ್ತದೆ.